ರಿಪೋರ್ಟ್ ರಿಸಲ್ಟ್ನ ಕೇಳಿ ನನಗಂತೂ ಎದೆನೇ ಒಡೆದೋಯ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಮಿತ್ ಶಂಕರ್, ಮೈಸೂರು. ಸಿಂಚು ಗರ್ಭಕೋಶದಲ್ಲಿ ಪಸ್ ತುಂಬಿಕೊಂಡಿದ್ದೆ, ಆಪರೇಷನ್ ಮಾಡಿ ಅದನ್ನು ತೆಗಿಬೇಕು ಅಂತ ಡಾಕ್ಟರ್ ಹೇಳಿದ್ರು. ಆಪರೇಷನ್ಗೆ ಬೇಕಾಗಿರುವಂತಹ ನೀಡಲ್ಸ್, ಥ್ರೆಡ್ ಹಾಗೂ ಅನಸ್ತೀಷಿಯಾನ ಡಾಕ್ಟರ್ ಬರ್ಕೊಟ್ರು. ಅದನ್ನು ತಗೊಂಡೋಗಿ ಕೊಟ್ಟೆ. ಯಾವುದೇ ಆಪರೇಷನ್ಗಿಂತ ಮುಂಚೆ ಮೊದಲು ಅನಸ್ತೀಷಿಯಾದ ಟೆಸ್ಟ್ ಡೋಸೇಜ್ನ ಪೇಷಂಟ್ಗೆ ಕೊಡ್ತಾರೆ. ಅದೇ ರೀತಿ ಸಿಂಚುಗೂ ಕೂಡ ಒಂದು ಟೆಸ್ಟ್ ಡೋಸೇಜ್ನ ಕೊಟ್ಟರು. ಅದಾದಮೇಲೆ ಕಂಪ್ಲೀಟ್ ಅನಸ್ತೀಷಿಯಾನ ಕೊಟ್ಟರು. ಇದಾದಮೇಲೆ ಸಿಂಚು ನಿಧಾನವಾಗಿ ಅನ್ಕಾನ್ಷಿಯಸ್ ಆಗ್ತಾ ಬಂದ್ಲು. ಅದನ್ನು ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಮ್ಮ ತುಂಬ ಅಳ್ತಿದ್ರು. ಕಂಪ್ಲೀಟಾಗಿ ಅನ್ಕಾನ್ಷಿಯಸ್ ಆದಮೇಲೆ ಅವಳನ್ನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು. ನಮಗಂತೂ ಆಪರೇಷನ್ ಯಾವಾಗ ಮುಗೀತಪ್ಪ ಅಂತ ಜೀವನ ಬಿಗಿ ಹಿಡ್ಕೊಂಡಿದ್ವಿ. ಫೈನಲಿ ಆಪರೇಷನ್ ಆದಮೇಲೆ ಆ ಗರ್ಭಕೋಶನ ತೊಗೊಂಡು ಬಂದು ತೋರಿಸಿದ್ರು. ಸಿಂಚುನು ಕೂಡ ಆಪರೇಷನ್ ಥಿಯೇಟರಿಂದ ಹೊರಗಡೆ ಕರ್ಕೊಂಡು ಬಂದು ಡ್ರಿಪ್ಸ್ ಹಾಕಿದರು. ಸ್ವಲ್ಪ ಹೊತ್ತಾದಮೇಲೆ ಅವಳನ್ನು ಡಿಸ್ಚಾರ್ಜ್ ಮಾಡಿದ್ರು. ನಾವು ಮನೆಗೆ ಕರ್ಕೊಂಡು ಬಂದ್ವಿ. 3 ಅವರ್ಸ್ ಆದಮೇಲೆ ಅವಳಿಗೆ ನಿಧಾನವಾಗಿ ಪ್ರಜ್ಞೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಕಂಪ್ಲೀಟಾಗಿ ಪ್ರಜ್ಞೆ ಬರೋ ತನಕ ನಾವು ತುಂಬ ಟೆನ್ಸ್ಡ್ ಆಗಿದ್ವಿ. ಡಾಗ್ಸ್ ಹಾಕಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.